ಸಂಬಂಧದ ಇನ್ನೊಂದು ಹೆಸರು ಹಣ ಆಗಿಬಿಟ್ಟಿದೆ. ಎಷ್ಟೇ ಕೊಳಕು ಕರ್ಮಗಳನ್ನು ಮಾಡಿದ್ರು ನಿಮ್ಮ ಹತ್ರ ಹಣ ಇದೆ ಎಂದರೆ ನೀವು ಅನಕ್ಷರಸ್ಥರಾಗಿದ್ರು, ಕೆಟ್ಟ ಕರ್ಮಗಳನ್ನು ಮಾಡುತ್ತಿದ್ರು, ಕೆಟ್ಟ ವ್ಯವಹಾರವಿದ್ರು ಎಲ್ಲವನ್ನು ಕ್ಷಮಿಸಿಬಿಡುತ್ತಾರೆ. ಇದು ಕಲಿಯುಗ. ಇಲ್ಲಿ ಕೆಟ್ಟವರಿಗೆ ಕೆಟ್ಟದ್ದು ಆಗಲಿ ಬಿಡಲಿ, ಆದರೆ ಒಳ್ಳೆಯವರ ಜೊತೆ ಕೆಟ್ಟದ್ದೇ ಆಗುತ್ತೆ. ಇಲ್ಲಿ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು ಬೆಸೆಯುತ್ತಾರೆ. ತಮ್ಮ ಕೆಲಸ ಆದ ಕೂಡಲೇ ಒಳ್ಳೆಯ ಜನರ ಮನಸ್ಸನ್ನು ಒಡೆದು ಬಿಡುತ್ತಾರೆ. ಅವರಿಗನಿಸುತ್ತೆ ಅವರು ತುಂಬ ಚಾಣಾಕ್ಷರು ಎಂದು. ಅಸಲಿಯತ್ತು ಅವರು ತಮ್ಮ ಅದೃಷ್ಟವನ್ನೇ ಒಡೆಯುತ್ತಿರುತ್ತಾರೆ. ಅವರಿಗೆ ಹೋಗಬೇಕೆಂದೆನಿಸಿದರೆ ಹೋಗಲಿ ಬಿಡಿ, ಯಾಕೆ ಹಿಡಿದಿಟ್ಟುಕೊಂಡಿರಬೇಕು? ಸಂಬಂಧಗಳಲ್ಲಿ ಪ್ರೀತಿ ಇರಬೇಕೇ ಹೊರತು ಭಿಕ್ಷೆ ಬೇಡಬಾರದು. ಒಂದು ಸಲ ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅನಿಸಿದರೆ ಮತ್ತೆ ಅವರಿಗೆ ತೊಂದರೆ ಕೊಡುವುದಕ್ಕೆ ಹೋಗಬೇಡಿ. ಒಂದು ಸಲ ಒಡೆದು ಹೋದ ಮನುಷ್ಯನು ತನಗೇ ಅಂತ ಬಂದ ಸಂತೋಷವನ್ನು ತಿರಸ್ಕರಿಸಿ ಬಿಡುತ್ತಾನೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಕಷ್ಟ ಅವರಿಗೂ ಬರುತ್ತೆ. ಮತ್ತೆ ವಿಶ್ವಾಸವಿರಲಿ, ಅದನ್ನು ನೋಡುವ ಅವಕಾಶ ನಿಮಗೂ ಸಿಗುತ್ತೆ. ಅಯ್ಯೋ, ಗೌರವ ಕೊಡುವುದಿದ್ದರೆ ಜೀವಂತ ಇರುವಾಗಲೇ ಕೊಡಿ. ಯಾಕೆಂದರೆ ಸತ್ತಾಗ ನಮ್ಮನ್ನು ದ್ವೇಷಿಸುವವರು ಕೂಡ ಅಳುತ್ತಿರುತ್ತಾರೆ. ಈಗಿರುವ ಸಂದರ್ಭದಲ್ಲಿ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕೆಂದರೆ ವಾದ ಮಾಡುವುದು ಒಳ್ಳೆಯದಲ್ಲ. ನಮ್ಮ ಹತ್ತಿರ ತುಂಬ ಸಮಯವಿದೆ ಎಂದುಕೊಳ್ಳೋದೇ ಒಂದು ದೊಡ್ಡ ಮೂರ್ಖ ಕಲ್ಪನೆ. ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ವೋ ಅವರನ್ನು ಹುಚ್ಚರಂತೆ ಪ್ರೀತಿಸುವುದು ಮೂರ್ಖತನ ಎನಿಸಿಕೊಳ್ಳುತ್ತೆ. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನ ತೋರಿಸಿದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸಿಕೊಳ್ಳುತ್ತಾರೆ. ಜೊತೆ ಇರುವವರ ನಿಜವಾದ ಬಣ್ಣವು ಕಾಣಿಸದಷ್ಟು ಅಂಧವಿಶ್ವಾಸಿಯಾಗಿರಬೇಡಿ. ಶಕ್ತಿಯ ನಿಜವಾದ ಶಕ್ತಿ ಎಂದರೆ ಅದನ್ನು ಮುಚ್ಚಿಡುವುದರಲ್ಲಿದೆ ಹೊರತು ಎಲ್ಲರಿಗೂ ತೋರಿಸುವುದರಲ್ಲಿ ಇಲ್ಲ. ವಜ್ರವನ್ನು ಅಳೆಯಬೇಕೆಂದರೆ ಕತ್ತಲಾಗುವವರಿಗೆ ತಾಳ್ಮೆಯಿಂದಿರಿ. ಯಾಕೆಂದರೆ ಬಿಸಿಲಿನಲ್ಲಿ ಗಾಜಿನ ಚೂರು ಕೂಡ ಹೊಳೆಯುತ್ತಿರುತ್ತೆ. ಜೀವನವನ್ನು ಆದಷ್ಟು ನಗುನಗುತ್ತಾ ಅನುಭವಿಸಿ. ಬರೀ ಚಿಂತೆ ಮಾಡುವುದರಿಂದ ಏನೂ ಬದಲಾಯಿಸಲು ಸಾಧ್ಯವಿಲ್ಲ. ಬೇರೆಯವರ ಅರಮನೆಯಲ್ಲಿ ಗುಲಾಮರಾಗಿ ಇರುವುದಕ್ಕಿಂತ ಸ್ವಂತ ಗುಡಿಸಲಿನಲ್ಲಿ ರಾಜ್ಯಭಾರ ಮಾಡುವುದು ಎಷ್ಟೋ ಮೇಲು. ಪ್ರಶಂಸೆಗೆ ಕರಗಿ ಹೋಗಬೇಡಿ, ಕೋಪದಲ್ಲಿ ಬೆಂಕಿಯಾಗಬೇಡಿ. ನಿಮ್ಮ ಬಗ್ಗೆ ಮಾತನಾಡಿಕೊಂಡರೆ ಕುದಿಯಬೇಡಿ ಮತ್ತು ಬೇರೆಯವರ ಸಿಹಿ ಮಾತುಗಳಿಗೆ ಜಾರಿ ಬೀಳಬೇಡಿ. ಗೌರವ ಸಿಗದ ಸ್ಥಳದಲ್ಲಿ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಎಷ್ಟೋ ಪಾಡು. ಯಾರು ಹೇಳುತ್ತಾರೆ ನಾವು ಯಾರಿಗೂ ಇಷ್ಟವಾಗಲಿಲ್ಲ ಅಂತ? ಕಷ್ಟಗಳಿಗೆ ಕೇಳಿ ಅವುಗಳು ನಮ್ಮನ್ನು ಎಷ್ಟು ಇಷ್ಟಪಡುತ್ತವೆ ಅಂತ. ನಿಮ್ಮ ದುಃಖದಲ್ಲಿ ನಿಮ್ಮ ಸಾರಥಿ ನೀವೇ ಆಗಿ. ಯಾಕೆಂದರೆ ಇಲ್ಲಿ ಕೃಷ್ಣ ಸಿಗೋದಿಲ್ಲ. ನೀವೆಷ್ಟೇ ದುರ್ವರ್ತನೆ ತೋರಿಸಿದರೂ ಕೂಡ ನಿಮ್ಮನ್ನೇ ಪ್ರೀತಿ ಮಾಡುವವರನ್ನು ಗೌರವಿಸಿ. ಇದು ಹೇಗಾಯಿತು ಎಂದು ಕೇಳುವ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆ ಹೇಗಿದ್ದೀರಾ ಎಂದು ಕೇಳಿಬಿಡಿ. ವಿಶ್ವಾಸವನ್ನು ಜೀವಂತವಾಗಿಡಿ. ಯಾಕೆಂದರೆ ಈಗ ಅಪಹಾಸ್ಯ ಮಾಡುವವರು ಮುಂದೆ ಚಪ್ಪಾಳೆ ತಟ್ಟುತ್ತಾರೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡುವವರು ಇದ್ದರೆಷ್ಟು ಹೋದರೆಷ್ಟು. ಎರಡೇ ಜಾತಿ ಇರುವುದು, ಒಂದು ಸ್ತ್ರೀ ಜಾತಿ, ಇನ್ನೊಂದು ಪುರುಷ ಜಾತಿ. ಮತ್ತು ಒಂದೇ ಧರ್ಮವಿದೆ, ಅದು ಮಾನವೀಯ ಧರ್ಮ. ಮುಂಜಾನೆ ಆಗುತ್ತಿದ್ದಂತೆ ಆ ಹೂಗಳಿಗೂ ಗೊತ್ತಿರೋದಿಲ್ಲ ದೇವರ ಮುಡಿಗೋ ಅಥವಾ ಸ್ಮಶಾನಕ್ಕೋ ಅಂತ. ಅದಕ್ಕಾಗಿ ಜೀವನವನ್ನು ಆದಷ್ಟು ನಗುನಗುತ್ತಾ ಅನುಭವಿಸಿ. ಬರೀ ಚಿಂತೆ ಮಾಡುವುದರಿಂದ ಏನೂ ಬದಲಾಯಿಸಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಸ್ಪಷ್ಟ ಮತ್ತು ಸ್ವಚ್ಛವಾಗಿ ಮಾತನಾಡುತ್ತಾನೋ ಅವನ ಮಾತುಗಳು ತೀವ್ರ ಮತ್ತು ಕಠೋರವಾಗಿರುತ್ತೆ. ಆದರೆ ಇಂತಹ ವ್ಯಕ್ತಿ ನಿಮಗೆ ಯಾವಾಗಲೂ ಮೋಸ ಮಾಡೋದಿಲ್ಲ. ಸುಮ್ಮನೆ ಇಲ್ಲಿ ಯಾರು ನಿಮಗೆ ಗೌರವವನ್ನು ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಹೇಗೆ ಯಶಸ್ವಿಗೊಳಿಸಿ ಎಂದರೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಜನ ನಿಮ್ಮನ್ನು ಗೌರವಿಸಬೇಕು. ರಾತ್ರಿ ಇಡೀ ಗಾಢವಾದ ನಿದ್ದೆ ಬಂದರೆ ಅದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕಾಗುತ್ತೆ. ನಿಮ್ಮ ಗೆಲುವಿಗೆ ಶುಭ ಕೋರುವವರೇ ಇಲ್ಲವೆಂದರೆ ಆ ಗೆಲುವು ಕೂಡ ನಿರುತ್ಸಾಹದ ತರಹ ಅನಿಸುತ್ತೆ. ನಿಮ್ಮ ಸೋಲಿನಲ್ಲಿ ಯಾರಾದರೂ ನಿಮ್ಮ ಜೊತೆಯಾಗಿ ನಿಂತರೆ ಆ ಸೋಲು ಕೂಡ ಸುಂದರವಾಗಿ ಕಾಣುತ್ತೆ. ಯಾರ ಬಗ್ಗೆ ತಪ್ಪು ತಿಳುವಳಿಕೆ ಇದೆಯೋ ಅವರೊಂದಿಗೆ ಮಾತನಾಡಿ. ಬೇರೆಯವರೊಂದಿಗೆ ಮಾತನಾಡಿದರೆ ಮಾತು ಗೊಂದಲ ಹೆಚ್ಚಾಗಬಹುದು. ಅಹಂಕಾರಿಗೆ ಯಾವ ದೇವರು ಇರೋದಿಲ್ಲ. ಈರ್ಷೆ ಮಾಡುವ ವ್ಯಕ್ತಿಗೆ ಯಾವ ನೆರೆಹೊರೆಯವರೂ ಇರೋದಿಲ್ಲ. ಮತ್ತು ಕೋಪಿಷ್ಟ ವ್ಯಕ್ತಿಗೆ ಯಾವ ಗೆಳೆಯನೂ ಇರೋದಿಲ್ಲ. ಒಂದು ತಪ್ಪು ಮಾಡಿ ನೋಡಿ, ಜನ ಮೊದಲು ನೀವು ಎಷ್ಟು ಒಳ್ಳೆಯವರಿದ್ದೀರಿ ಎನ್ನುವುದನ್ನೇ ಮರೆತು ಬಿಡುತ್ತಾರೆ. ಯಾರಿಗೂ ತುಂಬ ಹತ್ತಿರವಾಗಬೇಡಿ. ಅವರಿಗೆ ನೀವು ದೂರ ಇದ್ದರೇನೆ ಒಳ್ಳೆಯದು ಅನಿಸುವಷ್ಟು. ಕೆಲವು ತಪ್ಪುಗಳಿಗೆ ಕ್ಷಮೆ ಕೇಳುವ ಸಮಯ ಮೀರಿ ಹೋದಾಗ ಅಂತಹ ತಪ್ಪುಗಳು ತುಂಬ ನೋವು ಕೊಡುತ್ತೆ. ಸಮಯ ನಿಮ್ಮ ವಶವಾಗುವಾಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಎಂದಿಗೂ ಯಾರೊಬ್ಬರದೋ ಮೆಸೇಜ್ಗಾಗಿ ಅಥವಾ ಕಾಲ್ಗಾಗಿ ಹೆಚ್ಚು ಸಮಯ ಕಾಯಬೇಡಿ. ಯಾಕೆಂದರೆ ಅವರ ಕಾಲ್ ಅಥವಾ ಮೆಸೇಜನ್ನು ಸ್ವೀಕರಿಸದೆ ಇರುವುದು ಕೂಡ ಒಂದು ದೊಡ್ಡ ಮೆಸೇಜ್ ಆಗಿದೆ. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು
ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತೆ. ಈ ಮೂರು ಗುಂಪಿನಲ್ಲೂ ನಾವು ಇರಬಾರದು ಅಷ್ಟೇ. ಪ್ರಾಮಾಣಿಕರಾಗಿರುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗದೇ ಇರಬಹುದು, ಆದರೆ ಸಿಕ್ಕವರು ಸೂಕ್ತ ವ್ಯಕ್ತಿಗಳಾಗಿರುತ್ತಾರೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯೇ ಆಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಶಕ್ತಿಶಾಲಿ ಎನ್ನುವುದು ನೆನಪಿರಲಿ. ಜೇನುತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕಹಿಗುಣ ಹೋಗೋದಿಲ್ಲ. ಹಾವಿಗೆ ಎಷ್ಟೇ ಹಾಲು ಕುಡಿಸಿದರೂ ಅದರ ವಿಷ ಕಡಿಮೆ ಆಗೋದಿಲ್ಲ. ಹಾಗೆಯೇ ಕೆಟ್ಟ ಮನಸ್ಸಿನ ದುರ್ಜನರು ದಿನನಿತ್ಯ ಗಂಗಾ ಸ್ನಾನ ಮಾಡಿದ್ರೂ ಅವರಲ್ಲಿರುವ ಕೆಟ್ಟ ಗುಣ ಹೋಗೋದಿಲ್ಲ. ಮಾತನಾಡುವ ಮೊದಲು ಆಲಿಸಿ, ಖರ್ಚು ಮಾಡುವ ಮೊದಲು ಗಳಿಸಿ, ಬರೆಯುವ ಮೊದಲು ಯೋಚಿಸಿ, ಸೋಲನ್ನು ಒಪ್ಪಿಕೊಳ್ಳುವ ಮೊದಲು ಪ್ರಯತ್ನಿಸಿ, ಸಾಯುವ ಮೊದಲು ಜೀವಿಸಿ. ಈ ಜಗತ್ತಿನಲ್ಲಿ ಬೆಳೆಯೋರನ್ನು ನೋಡಿ ಸಹಿಸದೆ ಅವರನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನೋ ಜನನೇ ಜಾಸ್ತಿ. ಆದರೆ ಮೇಲೊಬ್ಬ ಬೆಳೆಸೋನು ಇರುವಾಗ ತುಳಿಯೋರು ಎಷ್ಟೇ ತುಳಿದ್ರೂ ಅವನು ಬೆಳಿತಾನೇ ಇರ್ತಾನೆ. ಹೊರಗಡೆ ಹಾರೈಸೋದು, ಒಳಗಡೆ ಶಾಪ ಕೊಡೋದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರೋದು, ಒಳಗಡೆ ನಂಬಿಕೆ ದ್ರೋಹ ಮಾಡೋದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಪ್ರಾರಂಭ ಇರುತ್ತೆ. ತಾಳ್ಮೆ ಇರಲಿ. ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರೆಯಬಹುದು, ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ದಾರಿ ತಪ್ಪಿದರೆ ಹಿಂದಿರುಗಿ ಸರಿ ದಾರಿ ಕಂಡುಕೊಳ್ಳಬಹುದು, ಆದರೆ ಬಾಯಿ ತಪ್ಪಿ ಆಡಿದ ಮಾತು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ. ಮತ್ತೊಬ್ಬರ ಹುಡುಕುಗಳನ್ನು ಹುಡುಕುವುದರಲ್ಲಿಯೇ ಜೀವನ ಮುಗಿಸಬೇಡಿ. ನಿಮ್ಮಲ್ಲಿನ ಕಲ್ಮಶಗಳನ್ನು ಸರಿಪಡಿಸಿ ಜೀವನ ಮಟ್ಟ ಸುಧಾರಿಸಿಕೊಳ್ಳಿ. ಬದುಕು ಒಂದೇ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ. ಇಡೀ ಜಗತ್ತು ನಿಮ್ಮನ್ನು ಬಿಟ್ಟು ಹೋದಾಗ ನಿಮ್ಮೊಟ್ಟಿಗಿರಲು ಬರುವವನೇ ನಿಜವಾದ ಸ್ನೇಹಿತ. ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ. ಬದುಕಿನಲ್ಲಿ ಸಾಧಿಸುವ ಗುರಿಯತ್ತ ಎಷ್ಟು ದೊಡ್ಡ ಹೆಜ್ಜೆ ಇಟ್ಟೆವೆಂಬುದು ಮುಖ್ಯವಲ್ಲ, ಆತ್ಮವಿಶ್ವಾಸದಿಂದ ಮೊದಲ ಹೆಜ್ಜೆ ಇಡುವುದಷ್ಟೇ ಮುಖ್ಯ. ಪರರ ಮೇಲೆ ಸಂದೇಹ ಪಡುವ ಮೊದಲು ನಿನ್ನ ಮೇಲೆಯೇ ಸಂದೇಹ ಪಡು. ಸ್ವಲ್ಪ ತಪ್ಪುಗಳಾದರೂ ಕಡಿಮೆ ಆಗಬಹುದು. ತಪ್ಪೇ ಮಾಡದಿರಲು ನೀನೇನು ಜೀವವಿಲ್ಲದ ವಸ್ತುವಲ್ಲ. ಕರ್ಮ ಹೇಳುತ್ತೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದೆಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಹುಡುಕುವುದಾದರೆ ನಿಮ್ಮನ್ನು ಹಾರೈಕೆ ಮಾಡುವವರನ್ನು ಹುಡುಕಿ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ಸಾವಿರಾರು ಜನರು ನಿಮ್ಮನ್ನು ಹುಡುಕಿಕೊಳ್ಳುತ್ತಾರೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗೋದು ಸಮಯ ಬಂದಾಗ ಮಾತ್ರ.